ಅನರ್ಹರು ಅರ್ಹರಾಗಿದ್ದೇ ತಡ ಮತ್ತೆ ಶುರುವಾಯಿತು ಲೆಕ್ಕಾಚಾರ. ದೆಹಲಿಯಲ್ಲಿ ಭಾರೀ ಲಾಬಿ, ದೇಹ ಇಲ್ಲಿ ಮನಸ್ಸು ಮತ್ತೆಲ್ಲೋ. ಶಾಸಕರ ಅನರ್ಹತೆ ರದ್ದುಪಡಿಸಿದ ಬೆನ್ನಲ್ಲೇ ಪ್ರತಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ. ಸ್ಪೀಕರ್ ಕ್ರಮದ ಬಗ್ಗೆ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದ್ದು ಬ್ರಹ್ಮಾಸ್ತ್ರ ಸಿಕ್ಕಿದಂತಾಗಿದೆ. ಸುಪ್ರೀಂ ತೀರ್ಪಿನ ಹಿನ್ನೆಲೆಯಲ್ಲಿ ಸ್ಪೀಕರ್ ಮತ್ತು ಸಿಎಂ ಒಂದು ಕ್ಷಣವೂ ಅಧಿಕಾರದಲ್ಲಿ ಮುಂದುವರಿಬಾರದು ಅಂತ ಕಾಂಗ್ರೆಸ್ ನಾಯಕರು ಆಗ್ರಹಿಸಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿಂದು ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಪರಮೇಶ್ವರ್ ಮತ್ತು ಸಿದ್ದರಾಮಯ್ಯ, ಮುಖ್ಯಮಂತ್ರಿಗಳು ಸ್ಪೀಕರ್ ಕಚೇರಿ ದುರ್ಬಳಕೆ ಮಾಡಿಕೊಂಡಿದ್ದಾರೆಂದು ದೂರಿದರು. ಸಾಂವಿಧಾನಿಕವಾಗಿ ಕಾರ್ಯನಿರ್ವಹಿಸುವ ಸ್ಪೀಕರ್ ವಿಫಲರಾಗಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ರಾಜ್ಯದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಯಾಗುವ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಮಧ್ಯಪ್ರವೇಶಿಸಿ ಕೂಡಲೇ ಸರ್ಕಾರವನ್ನ ವಜಾಗೊಳಿಸುವಂತೆ ಆಗ್ರಹಿಸಿದ್ರು. ಸ್ಪೀಕರ್ ಅವರು ಮುಖ್ಯಮಂತ್ರಿಗಳಿಗೆ ಸಹಾಯ ಮಾಡುವುದಕ್ಕೋಸ್ಕರ ಅವರು ಪಾರ್ಟಿಸನ್ ಆಟಿಟ್ಯೂಡ್ ತಗೊಂಡು ಪಾರ್ಟಿಸನ್ ದೃಷ್ಟಿಯಿಂದ ತೀರ್ಮಾನವನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಇವತ್ತು ಉಚ್ಚ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು ಸ್ವಾಗತಾರ್ಹ. ಆದ್ದರಿಂದ ಆ ಸ್ಪೀಕರ್ ಅವರು ಆ ಸ್ಥಾನದಲ್ಲಿ ಕುಳಿತುಕೊಳ್ಳೋದಕ್ಕೆ ಅರ್ಹತೆಯನ್ನು ಕಳ್ಕೊಂಡಿದ್ದಾರೆ. ಆ ಸ್ಥಾನದಲ್ಲಿ ಅವರು ಕೂರಬಾರ್ದು. ಈ ಶುಡ್ ಇಮ್ಮಿಡಿಯೇಟ್ಲಿ ರಿಸೈನ್. ಎಲ್ಲ ಎಚ್ಚರಿಕೆಗಳನ್ನು ಸ್ಪೀಕರ್ ಅವರು ತಗಬೇಕಾಗಿತ್ತು, ಅದು ಮಾಡಿಲ್ಲ. ಹಾಗಾಗಿ ಸ್ಪೀಕರ್ ಅವರು ನಿಷ್ಪಕ್ಷಪಾತವಾಗಿ ನಡ್ಕೊಂಡಿಲ್ಲ. ಇವರ ಹುದ್ದೆ ಗೌರವ ಕಾಪಾಡುವಲ್ಲಿ ಸಂಪೂರ್ಣವಾಗಿ ಅವರು ಸಂಪೂರ್ಣ ವಿಫಲರಾಗಿದ್ದಾರೆ. ಅಷ್ಟೇ ಅಲ್ಲ, ಯಡಿಯೂರಪ್ಪನವರ ಆಣತಿಯಂತೆ ಕೆಲಸ ಮಾಡಿದ್ದಾರೆ. ನಾನು ನನ್ನ ಮೊದಲನೇ ಡಿಮ್ಯಾಂಡ್ ಯಡಿಯೂರಪ್ಪ ಶುಡ್ ರಿಸೈನ್. ಯಾಕಂದರೆ ಯಡಿಯೂರಪ್ಪನವರೇ ಈ ಚಿತಾವಣೆ ಮಾಡಿ ಅವ್ರ ಕೈಲಿ ಮಾಡಿಸಿರ್ತಕ್ಕಂಥದ್ದು. ಅಂದರೆ ಈ ಶುಡ್ ನಾಟ್ ಬಿ ಅಲೌಡ್ ಟು ಕಂಟಿನ್ಯೂ. ಯಡಿಯೂರಪ್ಪ government should not be allowed to continue because there is a constitutional breakdown. ಸ್ಪೀಕರ್ ಮತ್ತು ಸಿಎಂ ರಾಜೀನಾಮೆ ನೀಡುವಂತೆ ಜೆಡಿಎಸ್ ಆಗ್ರಹಿಸಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಡಿಎಸ್ ನಾಯಕ ಎಚ್.ಡಿ. ರೇವಣ್ಣ, ಸುಪ್ರೀಂ ಕೋರ್ಟ್ನದ್ದು ಐತಿಹಾಸಿಕ ತೀರ್ಪು ಅಂತ ಬಣ್ಣಿಸಿದ್ರು. ಸಂವಿಧಾನಬದ್ಧವಾಗಿ ಕರ್ತವ್ಯ ನಿರ್ವಹಿಸಲು ವಿಫಲರಾಗಿದ್ದಾರೆ ಅಂತ ಕಿಡಿಕಾರಿದ್ರು. ಇದೇ ವೇಳೆ ವಿಧಾನಸಭೆ ಅಧಿವೇಶನಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ ಅವರು, ಇದು ಸರ್ಕಾರ ಉಳಿಸಿಕೊಳ್ಳೋ ತಂತ್ರ ಅಂತ ಆರೋಪಿಸಿದ್ರು. ಬಿಜೆಪಿಯಿಂದ ಶಾಸಕ ಕುದುರೆ ವ್ಯಾಪಾರ ನಡೆಯೋ ಶಂಕೆ ಇದ್ದು ಸರ್ಕಾರ ವಜಾಗೊಳಿಸುವಂತೆ ರಾಜ್ಯಪಾಲರಿಗೆ ಆಗ್ರಹಿಸಿದ್ರು. ಆತುರವಾಗಿ ಮಾಡಿದಂಥ ನಿರ್ಣಯದ ಮೇಲೆ ಇವತ್ತು ಒಂದು ಹಿಸ್ಟಾರಿಕಲ್ ಜಡ್ಜ್ಮೆಂಟ್ ಬಂದಿದೆ ಅಂದರೆ ತಪ್ಪಾಗಲಾರದು. ಆ ತೀರ್ಪನ್ನು ಪ್ರತಿಯನ್ನಾರು ತಗೊಂಡು ನೋಡಿ ಕೂಡಲೇ ಆ ಸಭಾಧ್ಯಕ್ಷ ಇದಕ್ಕೆ ಒಂದು ಗೌರವ ಸಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ಅವರು ರಾಜೀನಾಮೆ ಕೂಡ ಸೂಕ್ತ. ಸುಪ್ರೀಂ ಕೋರ್ಟ್ನ ಆದೇಶ ಒಂದೊಂದು ವರ್ಡ್ ನೋಡಿದರೆ ಮುಖ್ಯಮಂತ್ರಿಗಳು 5 ನಿಮಿಷ ಇರಕೂಡದು. ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಾ ಇರುವಂಥ ಸರ್ಕಾರ, ಮುಖ್ಯಮಂತ್ರಿಗಳ ಮೇಲೆ ಆಪಾದನೆ ಇರುವಾಗ ಅವರು ಸ್ಟೇಜ್ ತರುವಂಥ ಪರಿಸ್ಥಿತಿ. ಆಮೇಲೆ ಒಂದು ಕಡೆ ಲೋಕಾಯುಕ್ತ ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ಲ ಅವ್ರಿಗೆ. ಇಂಥ ಸನ್ನಿವೇಶದಲ್ಲಿ ರಾಜ್ಯಪಾಲರು ಇದನ್ನೆಲ್ಲ ಗಮನಕ್ಕೆ ತಗೊಂಡು ಈ ಸರ್ಕಾರನ ವಜಾ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ವಿಧಾನಸಭೆ ಕರೆಯೋ ಮುನ್ಸೂಚನೆಯೇ ಇರಲಿಲ್ಲ. ಏಕೆಂದರೆ ಏಕಾಏಕಿ ನಿನ್ನೆ ಬೆಳಗ್ಗೆ ತುರ್ತು ಸಚಿವ ಸಂಪುಟ ಸಭೆ ಕರೆದು ರಾಜ್ಯದಲ್ಲಿ ಯಾವ್ದಾದ್ರು ಅನಾಹುತ ಆಗಿ ಮಳೆ ಗಿಳೆ ಜಾಸ್ತಿ ಆಗಿ ಏನಾದ್ರು ಜನಸಾಮಾನ್ಯರಿಗೆ ತೊಂದರೆ ಆಗಿ ಅಥವಾ ಇನ್ನೇನಾದ್ರು ಆಗಿದ್ರೆ ತುರ್ತು ಅಧಿವೇಶನ ಕರೆಯುವಂಥ ಸನ್ನಿವೇಶ ಇತ್ತು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ವೀರೇಂದ್ರ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ರಾಜ್ಯ ರಾಜಕೀಯದಲ್ಲಿ ಬಿರುಸಿನ ಚಟುವಟಿಕೆ ನಡೀತಾ ಇದೆ. ಒಂದು ಕಡೆ ಅನರ್ಹ ಶಾಸಕರ ಪರ ಸುಪ್ರೀಂ ಕೋರ್ಟ್ ಏನು ತೀರ್ಪನ್ನ ನೀಡಿದೆ. ಈ ಒಂದು ಹಿನ್ನೆಲೆಯಲ್ಲಿ ಪ್ರತಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ. ಒಟ್ಟಾರೆ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಏನು ಹೇಳ್ತಾ ಇದೆ?
ಖಂಡಿತ ಶ್ವೇತಾ, ನಿನ್ನೆ 11 ಭಿನ್ನ ಬಿಜೆಪಿ ಶಾಸಕರು ಹಾಗೂ 5 ಪಕ್ಷೇತರ ಶಾಸಕರ ಪರವಾಗಿ ಸುಪ್ರೀಂ ಕೋರ್ಟ್ ತೀರ್ಪು ಹೊರ ಕೊಡ್ತಾ ಇದ್ದ ಹಾಗೆ ತೀರ್ಪು ಹೊರ ಬೀಳುತ್ತಿದ್ದ ಹಾಗೆ ಈ ಒಂದು ರಾಜಕೀಯ ಚಟುವಟಿಕೆಗಳು ಬಿರುಸುಗೊಂಡಿತ್ತು. ವಿಪಕ್ಷಗಳು ನಿನ್ನೆಯೇ ಅಖಾಡಕ್ಕಿಳಿದಿದ್ದು ಇವತ್ತು ಅದನ್ನ ಮತ್ತಷ್ಟು ಚುರುಕುಗೊಳಿಸಿವೆ ಅಂತ ಹೇಳಬಹುದು. ಇವತ್ತು ಜೆಡಿಎಸ್ ಹಾಗೂ ಕಾಂಗ್ರೆಸ್ ಎರಡೂ ಕೂಡ ಸುದ್ದಿಗೋಷ್ಠಿಯನ್ನು ನಡೆಸಿ ತಮ್ಮ ಆಕ್ಷೇಪವನ್ನು ಈಗಾಗಲೇ ವ್ಯಕ್ತಪಡಿಸಿವೆ. ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರತಿಯನ್ನ ಮುಂದಿಟ್ಟುಕೊಂಡು ಇದನ್ನ ಅಸ್ತ್ರವಾಗಿ ಮುಂದಿಟ್ಟುಕೊಂಡು ಹೋರಾಟವನ್ನ ಮುಂದುವರಿಸಲಿಕ್ಕೆ ಈಗ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಅಖಾಡಕ್ಕಿಳಿದಿದೆ ಅಂತ ಹೇಳಬಹುದು. ಅದರಲ್ಲಿ ಪ್ರಮುಖವಾಗಿ ಈ ತೀರ್ಪಿನಲ್ಲಿ ಸ್ಪೀಕರ್ ವಿರುದ್ಧ ಏನು ಸುಪ್ರೀಂ ಕೋರ್ಟ್ನ ತೀರ್ಪಿನಲ್ಲಿ ಬಹಳ ಸ್ಪಷ್ಟವಾಗಿ ಸ್ಪೀಕರ್ ಅವರ ನಡಾವಳಿಯ ವಿರುದ್ಧ ಆಕ್ಷೇಪವನ್ನು ಎತ್ತಲಾಗಿದೆ. ಅದನ್ನ ಮುಂದಿಟ್ಟುಕೊಂಡು ಮೊದಲು ಸ್ಪೀಕರ್ ತಮ್ಮ ಕುರ್ಚಿಯಿಂದ ಕೆಳಗಿಳಿಬೇಕು, ಯಾವುದೇ ಕಾರಣಕ್ಕೂ ಕೂಡ ಅವರು ಆ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಅರ್ಹರಲ್ಲ ಅನ್ನುವಂತ ಮಾತನ್ನ ಮೊದಲು ಹೇಳ್ತಾ ಇದೆ. ಅದ್ರ ಜೊತೆಗೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ತಮ್ಮ ಸ್ಥಾನದಿಂದ ಕೆಳಗಿಳಿಬೇಕು. ಹಾಗೆ ರಾಜ್ಯಪಾಲರು ಇವೆಲ್ಲವನ್ನೂ ಕೂಡ ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಈ ಸರ್ಕಾರವನ್ನ ವಜಾಗೊಳಿಸಬೇಕು ಅನ್ನುವಂತಹ ಅಂಶವನ್ನ ಮುಂದಿಟ್ಟುಕೊಂಡು ಹೋರಾಟಕ್ಕೆ ಕೆಳಗಿಳಿದಿವೆ ಅಂತ ಹೇಳಬಹುದು. ಹಾಗೆ ಒಂದು ಕಡೆ ರಾಜ್ಯ ಸರ್ಕಾರದ ಪರವಾಗಿ ಕೆಲವು ಸಚಿವರು ಹೋಗಿ 16 ಶಾಸಕರನ್ನ ಮನವೊಲಿಸುವ ಪ್ರಯತ್ನ ಮಾಡ್ತಿದ್ರೆ, ಈ ಕಡೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ 16 ಶಾಸಕರನ್ನ ಭೇಟಿಯಾಗಲಿಕ್ಕೆ ಹೋಗಿರುವಂತದ್ದು. ಇವೆಲ್ಲವೂ ಕೂಡ 16 ಶಾಸಕರ ಕಡೆ ಈಗ ಎಲ್ಲರೂ ಕೂಡ ಆ ಕಡೆ ಚಿತ್ತವನ್ನು ಹರಿಸಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗೆ ಜೆಡಿಎಸ್ ನಾಯಕರು ಈಗ ಒಂದಂತೂ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರೇ ಆಗಲಿ, ಅದು ಕಾಂಗ್ರೆಸ್ ಆಗಿರಲಿ ಅಥವಾ ಮತ್ತೆ ಯಾರೇ ಆಗಿರಲಿ, ಅವ್ರ ಜೊತೆ ಸೇರಿ ಈ ಒಂದು ಆಡಳಿತ ಪಕ್ಷದ ವಿರುದ್ಧ ನಾವು ಈ ಒಂದು ಸುಪ್ರೀಂ ತೀರ್ಪನ್ನ ಮುಂದಿಟ್ಟುಕೊಂಡು ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಜೆಡಿಎಸ್ನ ಬಾಗಿಲು ಎಲ್ಲರಿಗೂ ಕೂಡ ತೆರೆದಿರುತ್ತೆ ಅನ್ನುವ ಮೂಲಕ ಈ ಒಂದು ಹೋರಾಟವನ್ನ ಮುಕ್ತಗೊಳಿಸಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಜೊತೆ ನಾವು ಕೈ ಜೋಡಿಸಲಿಕ್ಕೆ ಸಿದ್ಧರಿದ್ದೇವೆ ಅಂತಲೇ ಈ ಮೂಲಕ ಹೇಳಿದ್ದಾರೆ. ಆ ಕಡೆ ಕಾಂಗ್ರೆಸ್ನಿಂದಲೂ ಕೂಡ ಆಡಳಿತ ಪಕ್ಷದ ವಿರುದ್ಧ ದನಿ ಎದ್ದಿರುವಂತದ್ದು, ಎಲ್ಲರೂ ಕೂಡ ನಾವು ಒಗ್ಗೂಡಿ ಹೋರಾಡಬೇಕಾಗಿದೆ ಅನ್ನುವಂತಹ ಒಂದು ಮನೋಭಾವವನ್ನು ತೋರಿರುವಂತದ್ದು. ಎಲ್ಲ ಒಂದು ಕಡೆ ಆಡಳಿತ ಪಕ್ಷಕ್ಕೆ ಹಾಗೂ ಮುಖ್ಯವಾಗಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಸಂಕಷ್ಟ ಎದುರಾಗಿರೋದು ಬಹಳ ಸ್ಪಷ್ಟ. ಆದ್ರೆ ಇದು ಎಲ್ಲಿಯವರೆಗೂ ಕೂಡ ಗಟ್ಟಿಯಾಗಿ ನಿಲ್ಲುತ್ತೆ ಅನ್ನೋದು ಬಹಳ ಮುಖ್ಯ. ಯಾಕಂದ್ರೆ 16 ಶಾಸಕರು ಈವರೆಗೂ ಕೂಡ ಯಾವುದನ್ನು ಕೂಡ ಇವತ್ತು ಬಹಿರಂಗವಾಗಿ ಅವರು ಹೇಳಿಕೆ ನೀಡದೇ ಇರುವಂತದ್ದು. ಬಹುಶಃ ಅವರ ನಿಲುವು ಯಾವ ರೀತಿ ಇರುತ್ತೆ ಅನ್ನೋದರ ಮೇಲೆ ಇವರ ಹೋರಾಟಗಳು ಹಾಗೂ ಈ ಒಂದು ಅಂತಿಮ ಅಸ್ತ್ರವನ್ನ ಎಷ್ಟರ ಮಟ್ಟಿಗೆ ಪ್ರಯೋಗ ಮಾಡ್ತಾರೆ ಅನ್ನೋದು ನಿರ್ಧಾರ ಆಗುತ್ತೆ. ಶ್ವೇತಾ, ಓಕೆ, ಅನರ್ಹಗೊಂಡಂತಹ 16 ಶಾಸಕರು ಈಗ ಅರ್ಹರಾಗಿದ್ದಾರೆ. ಇವರ ಮುಂದಿನ ಹೆಜ್ಜೆ ಏನಾಗಿರ್ಬೋದು? ಇಷ್ಟು ದಿನ ತಟಸ್ಥರಾಗಿದ್ದಂತಹ ಕುಮಾರಸ್ವಾಮಿ ಈಗ ಒಮ್ಮೆಲೆ ಎಚ್ಚೆತ್ತುಕೊಂಡಿದ್ದಾರೆ, ದೆಹಲಿಗೆ ದೌಡಾಯಿಸಿದ್ದಾರೆ. ಒಟ್ಟಾರೆ ಕುಮಾರಸ್ವಾಮಿ ಅವರ ತಲೆಯಲ್ಲಿ ಏನು ಯೋಚನೆಗಳು ಬರ್ತಾ ಇರ್ಬೋದು? ಸಹಜವಾಗಿ ಶ್ವೇತಾ, 16 ಶಾಸಕರು ಯಾವ ಕಡೆ ಹೋಗ್ತಾರೆ ಅನ್ನೋದ್ರ ಕಡೆ ಎಲ್ಲದರ ಚಿತ್ತ ಇದೆ. ಅವರೀಗ 11 ಮಂದಿ ಇನ್ನೂ ಕೂಡ ಬಿಜೆಪಿಯಲ್ಲಿದ್ದಾರೆ ಅನ್ನುವಂಥದ್ದು. ಟೆಕ್ನಿಕಲಿ ಅವರು ಇನ್ನೂ ಕೂಡ ಬಿಜೆಪಿಯಲ್ಲಿದ್ದಾರೆ. ಅವರು ಮಾನಸಿಕವಾಗಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಪರವಾಗಿ ಇಲ್ಲದೆ ಇರಬಹುದು. ಅವರು ನಿನ್ನೆ ಕೂಡ ಹೇಳಿದ್ರು, ನಮ್ಮ ಹೋರಾಟ ಯಾವುದೇ ಒಂದು ಪಕ್ಷದ ವಿರುದ್ಧ ಅಲ್ಲ, ಪಕ್ಷಕ್ಕೆ ನಾವು ನಿಷ್ಠರಾಗಿದ್ದೇವೆ, ಆದರೆ ವ್ಯಕ್ತಿಯ ವಿರುದ್ಧ ನಮ್ಮ ಹೋರಾಟ ಇದೆ, ಯಡಿಯೂರಪ್ಪನವರ ನಾಯಕತ್ವಕ್ಕೆ ನಮ್ಮ ಆಕ್ಷೇಪ ಇದೆ ಅಂತ ಬಹಳ ನೇರವಾಗಿ ಹೇಳಿದ್ರು. ಅದೇ ಹಿನ್ನೆಲೆಯಲ್ಲಿ ಈಗ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಈ 16 ಮಂದಿಯೂ ಕೂಡ ಒಗ್ಗಟ್ಟಾಗಿಯೇ ಇರ್ತಾರೆ ಅನ್ನೋದು ಬಹಳ ಮುಖ್ಯ. ಯಾಕಂದ್ರೆ ಈಗಾಗಲೇ ಬಿಜೆಪಿಯ ಕೆಲವು ಸಚಿವರು ಹೋಗಿ ಅಲ್ಲಿ ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಮಾಡ್ತಿರುವಂತದ್ದು. 16 ಮಂದಿಯೂ ಸಾಧ್ಯವಾಗದೇ ಇದ್ರೆ 11 ಮಂದಿಯೂ ಸಾಧ್ಯವಾಗದಿದ್ದಾರೆ. ಸಾಧ್ಯವಾದಷ್ಟು ಮಂದಿಯನ್ನ ಎಳೆದುಕೊಂಡು ಬರುವಂತಹ ಒಂದು ಪ್ರಯತ್ನ, ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಬಹಳ ಗಂಭೀರವಾಗಿ ಪ್ರಾರಂಭಿಸಿರುವಂತದ್ದು. ಅದೇ ಹಿನ್ನೆಲೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಹೋಗಿ ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಮಾಡ್ತಿರುವಂತದ್ದು. ಬಹುಶಃ ಅವರು ತಮ್ಮ ನಿಲುವನ್ನ ಯಾವ ಕಡೆ ತಾಳ್ತಾರೆ ಅನ್ನುವಂಥದ್ದು. ಎಲ್ಲರೂ ಕೂಡ ಒಗ್ಗಟ್ಟಾಗಿಯೇ ಮುಂದುವರೆದ್ರೆ ಅದು ಮುಂದಿನ ಪರಿಸ್ಥಿತಿ ಭಿನ್ನವಾಗಿಯೇ ಇರುತ್ತೆ. ಆದ್ರೆ ಅವರೇ ಸ್ಪ್ಲಿಟ್ ಆದ್ರೆ, ಅವರಲ್ಲೇ ಇಬ್ಬಾಗ ಆದ್ರೆ ನಿಜವೂ ಕೂಡ ಮತ್ತೊಮ್ಮೆ ಬಿಜೆಪಿ ಆಪರೇಷನ್ ಕಮಲದಂತಕ್ಕೆ ಕೈ ಹಾಕುವಂತ ಸಾಧ್ಯತೆ ಇರಲ್ಲ. ಇವರಲ್ಲೇ ತನಗೆ ಬೇಕಾದಷ್ಟು ಸಂಖ್ಯೆಯನ್ನ ಸರಿದೂಗಿಸಿಕೊಳ್ಳುವಲ್ಲಿ ಸಫಲವಾದ್ರೆ ಯಾವುದೇ ರೀತಿಯಲ್ಲೂ ಬಿಜೆಪಿ ಬೇರೆ ರೀತಿಯಲ್ಲಿ ತನ್ನ ಹೆಜ್ಜೆಯನ್ನು ಮುಂದಿಡೋದಿಲ್ಲ, ತಾನು ಗಟ್ಟಿಯಾಗುತ್ತೆ ಅನ್ನೋದು ಬಹಳ ಸ್ಪಷ್ಟ. ಶ್ವೇತಾ, ಓಕೆ, ಈ ಎಲ್ಲ ರಾಜಕೀಯ ಸಂಚಲನ ಏನು ನಡೀತಾ ಇದೆ, ದೆಹಲಿಯಲ್ಲೂ ಕೂಡ ಒಂದಷ್ಟು ರಾಜಕೀಯದ ಬಿರುಸಿನ ಚಟುವಟಿಕೆಗಳು ನಡೀತಾ ಇದೆ. ಇದಕ್ಕೆ ಸಿಎಂ ಯಡಿಯೂರಪ್ಪ ಅವರು ಯಾವ ರೀತಿಯಾದಂತಹ ಒಂದು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ? ಅವರ ಮುಂದಿನ ಹೆಜ್ಜೆ ಏನಾಗಿರ್ಬೋದು ವೀರೇಂದ್ರ? ಶ್ವೇತಾ, ಇದು ನಿಜಕ್ಕೂ ಕೂಡ ಬಹಳ ಪ್ರಮುಖ ಅಂತ ಹೇಳ್ಬೋದು. ಬೆಳಗ್ಗೆ ನಾವು ಮುಖ್ಯಮಂತ್ರಿ ಯಡಿಯೂರಪ್ಪನವ್ರನ್ನ ಮಾತನಾಡಿಸಿದ್ವಿ. ಅವರ ಬಾಡಿ ಲ್ಯಾಂಗ್ವೇಜ್ ಹೇಳ್ತಿತ್ತು, ಅವರು ಸಂಪೂರ್ಣ ಜರ್ಜರಿತರಾಗಿದ್ದಾರೆ ಅನ್ನುವಂಥದ್ದು. ಅವರು ಮಾನಸಿಕವಾಗಿ ಅಷ್ಟರ ಮಟ್ಟಿಗೆ ಗಟ್ಟಿಯಾಗಿಲ್ಲ ಅನ್ನುವಂಥದ್ದು. ಈ ಒಂದು ಹೊರಬಿದ್ದಂತ ತೀರ್ಪೇನಿದೆ ಅವ್ರು ನಿಜಕ್ಕೂ ಕೂಡ ಮಾನಸಿಕವಾಗಿ ಕುಗ್ಗಿಸಿದೆ ಅಂತ ಗೊತ್ತಾಗ್ತಾ ಇತ್ತು. ಯಾಕಂದ್ರೆ ಭಿನ್ನ ಶಾಸಕರಿರ್ಬೋದು, ಪಕ್ಷೇತರ ಶಾಸಕರಿರ್ಬೋದು,
ಪುನಃ ನಿಮ್ಮ ತೆಕ್ಕೆಗೆ ಬರಲಿಕ್ಕೆ ಯಾವ ಡಿಮ್ಯಾಂಡ್ ಅನ್ನ ಮುಂದಿಟ್ಟಿದ್ದಾರೆ ಅನ್ನುವಂತ ಒಂದು ಪ್ರಶ್ನೆ ಅವರ ಮುಂದೆ ಬರ್ತಿದ್ದ ಹಾಗೆ ಅವರು ಸಂಪೂರ್ಣ ಅವರ ಕಣ್ಣುಗಳು ಕೆಂಪಾದವು, ಅವರ ದನಿ ಗಡಸಾಯ್ತು, ಅವರ ರೆಟ್ಟೆ ಸೆಟ್ಕೊಂತು. ಅಂತ ವಿಚಾರ ನೀವು ಪ್ರಶ್ನೆ ಕೇಳಬೇಕಿದ್ರೆ ಇತಿಮಿತಿಯಲ್ಲಿ ಪ್ರಶ್ನೆ ಕೇಳಬೇಕು ಅಂತೇಳಿ ಒಬ್ರು ಪತ್ರಿಕಾ ಪ್ರತಿನಿಧಿಗೆ ಅವರು ಒಂದ್ ರೀತಿ ದಬಾಯಿಸುವ ರೀತಿಯಲ್ಲಿ ಹೇಳಿದ್ರು. ಅಂದ್ರೆ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕೇ ಬಿಡಬೇಕೆ ಅಥವಾ ಅವರು ಯಾವ ಡಿಮ್ಯಾಂಡ್ ಅನ್ನ ಮುಂದಿಡ್ತಾರೆ ಅವೆಲ್ಲವನ್ನು ಕೂಡ ಪರಿಶೀಲಿಸೋದು ನನಗೆ ಬಿಟ್ಟಿದ್ದು ಹಾಗೂ ಬಿಜೆಪಿಯ ವರಿಷ್ಠರಿಗೆ ಬಿಟ್ಟಿದ್ದು. ಅದಕ್ಕೆ ಬೇರೆ ಯಾರು ತಲೆ ಹಾಕುವಂತ ಅಗತ್ಯ ಇಲ್ಲ ಅನ್ನುವಂಥದ್ದು. ಅಂದ್ರೆ ಭಿನ್ನ ಶಾಸಕರು ಹಾಗೂ ಪಕ್ಷೇತರ ಶಾಸಕರು ಒಂದು ವೇಳೆ ಬಿಜೆಪಿಗೆ ಸಂಪೂರ್ಣ ಸಮಾನ ಮನಸ್ಕರಾಗಿ ಬರಬೇಕಿದ್ರೆ ಒಂದಷ್ಟು ಡಿಮ್ಯಾಂಡ್ಗಳನ್ನ ಮುಂದಿಡೋದು ಖಂಡಿತ. ಒಂದು ವೇಳೆ ಅವರು ನಾಯಕತ್ವ ಬದಲಾವಣೆಯ ಬೇಡಿಕೆಯನ್ನು ಮುಂದಿಟ್ಟಿದ್ದೆ ಆದ್ರೆ ನಿಜಕ್ಕೂ ಯಡಿಯೂರಪ್ಪನವರಿಗೆ ಅದು ದೊಡ್ಡ ಕಷ್ಟ. ಪ್ರತ್ಯೇಕ ಅಂತದ್ದೊಂದು ಡಿಮ್ಯಾಂಡ್ ಅನ್ನ ಮುಂದಿಡುವಂತಹ ಸಾಧ್ಯತೆಯೇ ಹೆಚ್ಚಾಗಿರೋದ್ರಿಂದ ಸಹಜವಾಗಿ ಯಡಿಯೂರಪ್ಪನವರು ಒಂದು ರೀತಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅವರ ಬಾಡಿ ಲ್ಯಾಂಗ್ವೇಜ್ ಕೂಡ ಅದನ್ನ ಹೇಳ್ತಾ ಇತ್ತು. ಈ ನೆಲೆಯಲ್ಲಿ ಮುಂದಿನ ಬೆಳವಣಿಗೆಗಳು ಅಂದ್ರೆ 16 ಶಾಸಕರು ಯಾವ ರೀತಿಯ ಹೆಜ್ಜೆಯನ್ನ ಇಡ್ತಾರೆ ಅನ್ನೋದ್ರ ಮುಂದಿನ ರಾಜಕೀಯ ಬೆಳವಣಿಗೆಗಳು ನಿಗದಿಯಾಗಿದೆ. ಅದರ ಮೇಲೆ ಎಲ್ಲವೂ ಕೂಡ ನಿಂತಿದೆ ಅಂತ ಹೇಳ್ಬೋದು. ಶ್ವೇತಾ, ಧನ್ಯವಾದಗಳು ವೀರೇಂದ್ರ, ನಿಮ್ಮೆಲ್ಲ ಮಾಹಿತಿಗಾಗಿ.